ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಿಂದ ಕೇವಲ 5 ಕಿಲೋಮೀಟರ್ನಲ್ಲಿರುವ ಒಂದು ಪುಟ್ಟ ಹಳ್ಳಿ. ನಿಸರ್ಗ ಸೌಂದರ್ಯದ ನಡುವೆ ಕಂಗೊಳಿಸಿ ನಿಂತಿರುವ ಪುಟ್ಟ ಹಳ್ಳಿ ಹಾದ್ರಿಹಳ್ಳಿ. ಇಲ್ಲಿ 96% ಜನರು ಕೃಷಿ ಹಾಗೂ ಬೆಳೆಯನ್ನೇ ಅವಲಂಬಿಸಿದ್ದಾರೆ. ತೋಟಗಾರಿಕೆ ಬೆಳೆಗಳು, ಮುಂಗಾರು ಮತ್ತು ಹಿಂಗಾರು ಬೆಳೆಗಳು ಹಾಗೂ ಜೀವನೋಪಾಯಕ್ಕಾಗಿ ಅಂತರ್ ಬೆಳೆಗಳು ಹೀಗೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಾರೆ. ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಬಹುಕಾಲದ ಹಿಂದೆ ಹಳ್ಳ ನಿರಂತರ ಹರಿಯುವುದರಿಂದ ಈ ಊರನ್ನು ಹಾದಿ ಹಳ್ಳ ಎಂದು ಕರೆಯಲ್ಪಟ್ಟಿತು. ಕಾಲ ಕಳೆದ ಹಾಗೆ ಹಾದಿಹಳ್ಳಿ ಎಂದು ಹೊಸ ಅಕ್ಷರಗಳಿಂದ ಹಾದ್ರಿಹಳ್ಳಿ ಎಂದು ಕರೆಯಲು ಪ್ರಾರಂಭಿಸಿದರು. ಇಲ್ಲಿ ಇಂದಿಗೂ ಹಳೆಯ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಗೆ ಅಪಾರ ಮೌಲ್ಯ ನೀಡಲಾಗುತ್ತದೆ. ಹಬ್ಬಗಳು ಬಂದರೆ ಊರೇ ಒಂದಾಗಿ ಸಂಭ್ರಮಿಸುವ ಸಂಸ್ಕೃತಿ, ದೇವಾಲಯದ ಉತ್ಸವಗಳು, ಜಾತ್ರೆಗಳು, ಗ್ರಾಮ ಸಭೆಗಳು ನೋಡಬಹುದು. ಈ ಊರಿನ ಕೆರೆಗಳಾದ ಜಾಲಿಕಟ್ಟಿ, ಕಲ್ಲಕಟ್ಟಿ, ತಾವರೆಕೆರೆ ಹೀಗೆ 10 ಕೆರೆಕಟ್ಟೆಗಳು ತುಂಬಿ ಊರು ಸಮೃದ್ಧವಾಗಿದೆ. ಕೆರೆಗಳು ಮುಂಗಾರಿನಲ್ಲಿ ತುಂಬಿ ಹರಿಯುತ್ತವೆ. ರೈತರ ಎಲ್ಲ ಕೃಷಿ ಕಾರ್ಯಗಳಿಗೆ ನೆರವಾಗಿವೆ. ಹಿಂದೊಮ್ಮೆ ನಾ ಕಲಿತ ಕನ್ನಡ ಶಾಲೆ ಇದೀಗ ಮರೆಮಾಚುತ್ತಿದೆಯೋ ಅನ್ನುವ ಹಾಗೆ ಕಣ್ಮುಂದೆ ಭಾಸವಾಗುತ್ತಿದೆ. ಪ್ರಾಯಶಃ ಜನಗಳ ಪರಿವರ್ತನೆಯೋ ಅಥವಾ ಸರ್ಕಾರಗಳ ಬೇಜವಾಬ್ದಾರಿತನವೋ ನಮಗೇ ತಿಳಿಯದಾಗಿದೆ. ಮುರಿದ ಸೂರು, ಒಡೆದ ಹಂಚು, ಸೋರುವ ಚಾವಣಿ, ಗೆದ್ದಿಲು ಕಿಟಕಿಯ ಮಧ್ಯ ಸೂರ್ಯನ ಕಿರಣಗಳು ಮೊಗ್ಗನ್ನು ಅರಳಿಸುವ ಹಾಗೆ ನಮ್ಮೂರಿನ ಕನ್ನಡ ಶಾಲೆ ಪ್ರಗತಿಯತ್ತ ಸಾಗಲಿ ಎಂಬುದು ನಮ್ಮೆಲ್ಲರ ಆಸೆಯಾಗಿದೆ. ನಮ್ಮೂರಿನಲ್ಲಿ ಹಲವಾರು ದೇವಾನುದೇವತೆಗಳು ನೆಲೆಸಿದ್ದಾರೆ. ಗಡಿ ಕಾಯುವ ದೇವತೆಗಳಾದ ಮಿಟ್ಲಿ ಮರದ ಚೌಡೇಶ್ವರಿ, ಬುಡಾನಕಟ್ಟಿ ಚೌಡೇಶ್ವರಿ, ದೊಣ್ಣೆ ಕೆಂಚಮ್ಮ ಹಾಗೂ ಬನ್ನಿ ಮಹಾಂಕಾಳಿ ದೇವಿ. ರೈತರು ಮಿಟ್ಲಿ ಮರದ ಚೌಡೇಶ್ವರಿ ದೇವಿಗೆ ಪೂಜೆ ಹಾಗೂ ಅಭಿಷೇಕವನ್ನು ಸಲ್ಲಿಸುವ ಮೂಲಕ ತಮ್ಮ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಿದರೆ ಫಸಲು ಸಮೃದ್ಧಿಯಾಗಿ ಬರುತ್ತದೆ ಎಂಬುದು ಇಲ್ಲಿಯ ಜನರ ನಂಬಿಕೆಯಾಗಿದೆ. ನವದುರ್ಗೆಯರಲ್ಲಿ ಒಂದು ಅವತಾರವಾದ ಬನ್ನಿ ಮಹಾಂಕಾಳಿ ದೇವಿಯು ನಮ್ಮೂರಿನ ಗಡಿ ಭಾಗದಲ್ಲಿ ನೆಲೆಸಿದ್ದು, ಈ ದೇವಿಯ ಆರಾಧನೆ 9 ದಿನಗಳ ಕಾಲ ನಡೆಸಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದು ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಹೀಗೆ ಊರಿನ ಮಧ್ಯಭಾಗದಲ್ಲಿ ದೇವರುಗಳಾದ ಶ್ರೀ ಕಲ್ಲೇಶ್ವರ, ಉಡಚಲಮ್ಮ ದೇವಿ, ಆಂಜನೇಯ ಸ್ವಾಮಿ, ಮಾತಂಗೇಶ್ವರಿ ದೇವಿ, ಹೊನ್ನಮ್ಮ ದೇವಿ ಹಾಗೂ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ. ಜಕಣಾಚಾರ್ಯ ಕಾಲದ ಈಶ್ವರನ ಗುಡಿಯು ಈ ಆಧುನಿಕ ಕಾಲದಲ್ಲಿ ಕಲ್ಲೇಶ್ವರನ ದೇವಸ್ಥಾನವಾಗಿ ಮಾರ್ಪಾಡಾಗಿದೆ. ಈ ದೇವಸ್ಥಾನವು ಊರಿನ ಮಧ್ಯಭಾಗದಲ್ಲಿದ್ದು ಪ್ರತಿ ವರ್ಷ ಬಸವ ಜಯಂತಿಯ ಮರುದಿನದಂದು ಕಲ್ಲೇಶ್ವರನ ರಥೋತ್ಸವವು ಜರುಗುವುದು. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ, ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ಶ್ರೀ ಮಾತಂಗೇಶ್ವರಿ ದೇವಿ ಕಟ್ಟೆಯ ನೀರನ್ನು ಊರಿನ ದನಕರುಗಳಿಗೆ ಹಾಕಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗುವುದು ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಹಾಗೆಯೇ ನಮ್ಮೂರಿನ ಬರಮದೇವರ ವಿಶೇಷತೆಯೆಂದರೆ ದುಷ್ಟಶಕ್ತಿಯ ದೃಷ್ಟಿ ಮಕ್ಕಳ ಮೇಲೆ ಬಿದ್ದರೆ, ಹಸುಗಳ ಮೇಲೆ ಬಿದ್ದರೆ, ಆಕಳು ಹಾಲು ಕೊಡದಿದ್ದರೆ ಬಾಳೆಹಣ್ಣು ಮತ್ತು ಹಾಲನ್ನು ಬರಮದೇವರಿಗೆ ನೈವೇದ್ಯ ಮಾಡುವುದರ ಮೂಲಕ ತಮ್ಮ ಕಷ್ಟಗಳು ಪರಿಹರಿಸಿಕೊಳ್ಳುತ್ತಾರೆ ಎಂಬುದು ಇಲ್ಲಿನ ಜನರ ವಾಡಿಕೆಯಾಗಿದೆ. ನಮ್ಮೂರಿನ ಮುಖ್ಯ ಹಾದಿಯ ಪಕ್ಕದಲ್ಲಿ ನೆಲೆಸಿರುವ ಉಡಚಲಮ್ಮ ದೇವಿಯು ಹಿಂದಿನ ಕಾಲದ ರಾಜರುಗಳು ತಮ್ಮ ಪ್ರಯಾಣವು ಸುರಕ್ಷತೆಯಿಂದಿರಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ತಮ್ಮ ಪ್ರಯಾಣ ಸಾಗಿಸುತ್ತಿದ್ದರೆಂಬುದು ಐತಿಹ್ಯವಾಗಿದೆ.
ಈ ಗ್ರಾಮದಲ್ಲಿರುವ ಪವಿತ್ರ ಆಂಜನೇಯ ಸ್ವಾಮಿ ದೇವಸ್ಥಾನವು ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ಆದರ್ಶವನ್ನು ನೀಡುವ ದಿವ್ಯ ಸ್ಥಳವಾಗಿದೆ. ಹೀಗೆ ಹಾದ್ರಿಹಳ್ಳಿಯು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮೃದ್ಧವಾಗಿದ್ದು, ಈ ಎಲ್ಲ ಮುನ್ನಡೆಗೆ ಕಾರಣವಾದ ತಾಯಿ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿ. ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ತಾಳಗುಂದದ ದೇವಿಯು ನಮ್ಮೂರಿನಲ್ಲಿ ಶ್ರೀ ದ್ಯಾಮವ್ವ ದೇವಿಯಾಗಿ ನೆಲೆಸಿದ್ದಾಳೆ. ಆದಿಶಕ್ತಿಯ ಪ್ರತಿರೂಪವಾದ ಶ್ರೀ ದ್ಯಾಮವ್ವ ದೇವಿಯು ರೌದ್ರಾವತಾರವ ತಾಳಿ ದುಷ್ಟ ರಾಕ್ಷಸರನ್ನು ಸಂಹರಿಸಿ ಕೊರಳಲ್ಲಿ ರುಂಡಮಾಲೆಯನ್ನು ಧರಿಸಿ ಶಾಂತಮೂರ್ತಿಯಾಗಿ ನೆಲೆಸಿದ್ದಾಳೆ. ಆದಿಶಕ್ತಿಯು ಅನೇಕ ಅವತಾರಗಳಲ್ಲಿ ಜನಿಸಿ ಜನರ ಕಷ್ಟಗಳನ್ನು ನಿವಾರಿಸಿ ದುಷ್ಟ ಶಕ್ತಿಗಳು ಊರಿಗೆ ಬಾರದಂತೆ ಊರಿನ ಸುರಕ್ಷತೆಗೆ ಸಾಕ್ಷಿಯಾಗಿ ನೆಲೆಸಿದ್ದಾಳೆ. ಶ್ರೀ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವವು ಪ್ರತಿ 3 ವರ್ಷದ ಪದ್ಧತಿಯಂತೆ ಅಂದಿನಿಂದ ನಡೆದು ಬರುತ್ತಿದೆ. ಅದೇ ರೀತಿ 2026ರ ಜನವರಿ 23ರಿಂದ ದೇವಿಯ ಜಾತ್ರಾ ಮಹೋತ್ಸವವು ಜನವರಿ 31ರವರೆಗೆ ನಡೆಯುತ್ತಿದ್ದು, ಕಾರಣ ಸಮಸ್ತ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಿದ್ದೇವೆ.